ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜುಲೈಯಲ್ಲಿ ಆಷಾಢ ಮಾಸ ಆರಂಭ ಆಗಿದೆ ಅಲ್ವಾ. ಜುಲೈ ತಿಂಗಳು ಹಿಂದೂಗಳಿಗೆ ವಿಶೇಷವಾದ ತಿಂಗಳಾಗಿತ್ತು. ಈ ತಿಂಗಳಲ್ಲಿ ಜ್ಯೇಷ್ಠ ಮಾಸದ ಮುಗಿದು ಆಷಾಢ ಮಾಸ ಆರಂಭವಾಗುತ್ತೆ. ಈ ತಿಂಗಳಲ್ಲಿ ಯಾವ ಹಬ್ಬಗಳು ಇದೆ, ಪ್ರಮುಖ ಹಬ್ಬಗಳು ವ್ರತಗಳು ಇದೆ ನೋಡೋಣ ಬನ್ನಿ. ಜುಲೈ ತಿಂಗಳನ್ನು ಉಪವಾಸಗಳು ಮತ್ತು ಹಬ್ಬಗಳ ವಿಷಯದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಈ ತಿಂಗಳಲ್ಲಿ ಜಗನ್ನಾಥ ರಥಯಾತ್ರೆ, ಗುಪ್ತ ನವರಾತ್ರಿ, ಆಷಾಢ ತಿಂಗಳು ಮುಂತಾದ ಪ್ರಮುಖ ದಿನಾಂಕಗಳು ಮತ್ತು ಹಬ್ಬಗಳು ಪ್ರಾರಂಭವಾಗುತ್ತವೆ. ಇದಲ್ಲದೆ ಈ ತಿಂಗಳಲ್ಲಿ 2 ದೊಡ್ಡ ಏಕಾದಶಿ ವ್ರತಗಳನ್ನು ಕೂಡ ಆಚರಿಸಲಾಗುತ್ತದೆ. ಅವುಗಳೆಂದರೆ ಯೋಗಿನಿ ಏಕಾದಶಿ ಮತ್ತು ದೇವಶಯನಿ ಏಕಾದಶಿ ವ್ರತವಾಗಿದೆ. ಜುಲೈ ತಿಂಗಳಲ್ಲಿ ಭಕ್ತರು ಶಿವ ಮತ್ತು ವಿಷ್ಣು ದೇವರ ಅನುಗ್ರಹವನ್ನು ಪಡೆಯಲು ಆತನನ್ನು ಪೂಜಿಸುತ್ತಾರೆ. ಜುಲೈ ತಿಂಗಳಲ್ಲಿ ಬರುವ ಪ್ರಮುಖ ಹಬ್ಬಗಳ ದಿನಾಂಕಗಳು ಮತ್ತು ಅವುಗಳ ಧಾರ್ಮಿಕ ಮಹತ್ವ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನವಂದು ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತವೆ. ಈ ಬಾರಿ ಯೋಗಿನಿ ಏಕಾದಶಿ ಎಂದು ತ್ರಿಪುಷ್ಕರ ಯೋಗ, ಸರ್ವಾರ್ಥ ಸಿದ್ಧಿಯಂತಹ ಮಹಾಯೋಗ ರೂಪುಗೊಳ್ಳುತ್ತದೆ. ಅದಕ್ಕೋಸ್ಕರ ನೆಕ್ಸ್ಟ್ ಬರೋದು ಮನ್ನೆತ್ತಿನ ಅಮಾವಾಸ್ಯೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಗೆ ಜ್ಯೇಷ್ಠ ಅಥವಾ ಮನ್ನೆತ್ತಿನ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನಗಳಲ್ಲಿ ಪವಿತ್ರ ನದಿ ನೀರಿನಿಂದ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲಾಗುತ್ತದೆ. ಈ ಶುಭ ದಿನವೆಂದು ಪವಿತ್ರ ನದಿಗಳ ಬಳಿ ಪಂಡಸದಾನ, ಶ್ರಾದ್ದ ಹಾಗೂ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ. ದೇವಶಯನಿ ಏಕಾದಶಿ ಜುಲೈ 17. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಹರಿಶಯನಿ, ದೇವಶಯನಿ, ವಿಷ್ಣುಶಯನಿ ಏಕಾದಶಿ, ಆಷಾಢ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಭಗವಾನ್ ವಿಷ್ಣುವು 4 ತಿಂಗಳ ಕಾಲ ಯೋಗ ನಿದ್ರೆಗೆ ಹೋಗುತ್ತಾನೆ ಹಾಗೂ ಈ ದಿನದಂದು ಚಾತುರ್ಮಾಸ ಪ್ರಾರಂಭವಾಗುತ್ತದೆ. ಚಾತುರ್ಮಾಸ ಪ್ರಾರಂಭವಾದ ಕೂಡಲೇ ಶುಭ ಮಂಗಳಕರ ಕಾರ್ಯಗಳು ನಿಲ್ಲುತ್ತವೆ ಮತ್ತು ಏಕಾದಶಿ ತಿಥಿಯಂದು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ. ಇದಲ್ಲದೆ ಈ ದಿನದಂದು ಮೊಹರಂ ಅನ್ನು ಸಹ ಆಚರಿಸಲಾಗುತ್ತದೆ. ಗುರು ಪೌರ್ಣಿಮಾ ಜುಲೈ 21. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಮಿಯಂದು ಗುರು ಪೌರ್ಣಿಮಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಗುರು ಪೌರ್ಣಿಮಾವನ್ನು ವ್ಯಾಸ ಪೂರ್ಣಿಮಾ ಮತ್ತು ವೇದವ್ಯಾಸ ಜಯಂತಿ ಎಂದು ಕರೆಯುತ್ತಾರೆ. ಈ ದಿನ ಶಿಷ್ಯರು ತಮ್ಮ ಗುರುಗಳನ್ನು ಪೂಜಿಸುತ್ತಾರೆ ಮತ್ತು ಉಡುಗೊರೆಗಳನ್ನು ನೀಡುತ್ತಾರೆ. ಈ ದಿನದಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಸೇರಿದಂತೆ 18 ಪುರಾಣಗಳು, ಮಹಾಭಾರತ ಗ್ರಂಥಗಳು, ಶ್ರೀಮದ್ ಭಗವತ್ ಸೇರಿದಂತೆ ಅನೇಕ ಗ್ರಂಥಗಳು ಮತ್ತು ಪುರಾಣಗಳನ್ನು ರಚಿಸಿದ ವೇದವ್ಯಾಸರು ಜನಿಸಿದ ದಿನ ಎಂದು ಹೇಳಲಾಗುತ್ತದೆ. ಇನ್ನೊಂದು ಸಂಕಷ್ಟ ಚತುರ್ಥಿ ಜುಲೈ 24. ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ವಿಘ್ನ ನಿವಾರಕನಾದ ಗಣೇಶನನ್ನು ಪೂಜಿಸುವುದರಿಂದ ಜೀವನದ ಪ್ರತಿಯೊಂದು ಕಷ್ಟಗಳು ದೂರ ಆಗುತ್ತವೆ. ಹೆಚ್ಚಿನವರು ಈ ದಿನದಂದು ಗಣಪತಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಚಂದ್ರ ದರ್ಶನದ ನಂತರ ಭಕ್ತರು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸ ವ್ರತವನ್ನು ಕೈಬಿಡುತ್ತಾರೆ. ಇನ್ನೊಂದು ಕಾಮಿಕಾ ಏಕಾದಶಿ, ಅದು ಜುಲೈ 31 ಬಂದಿದೆ. ಕಾಮಿಕಾ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸಿ ವ್ರತವನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಈಡೇರುವುದು. ಈ ದಿನದಂದು ಭಗವಾನ್ ವಿಷ್ಣುವಿನೊಂದಿಗೆ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಇದೆ. ಈ ರೀತಿ ಈ ಆಷಾಢ ಮಾಸದ ಜುಲೈ ತಿಂಗಳು ಹಿಂದೂಗಳಿಗೆ ವಿಶೇಷವಾದ ತಿಂಗಳು. ಈ ತಿಂಗಳಲ್ಲಿ ಯಾವ್ಯಾವ ಹಬ್ಬ ವ್ರತಗಳನ್ನು ಆಚರಿಸಬಹುದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ಗೆ ಉಪಯೋಗಕರ ಅನ್ಸಿದ್ರೆ ಶೇರ್ ಮಾಡಿ, ಹಂಗೆ ಲೈಕ್ ಮಾಡಿ
ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.